2026ನೇ ಸಾಲಿನ ಪದ್ಮ ಪ್ರಶಸ್ತಿ ಪ್ರಕಟ. ಕನ್ನಡಿಗ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕ ಸಂಗ್ರಹಿಸಿರುವ ಅಂಕೇಗೌಡ. 3 ರಾಜ್ಯಗಳ ಗಡಿಯಲ್ಲಿ ರಾಬರಿ ಪ್ರಕರಣ. ಮಹಾರಾಷ್ಟ್ರ ಎಸ್ಐಟಿಯಿಂದ ಮತ್ತೊಬ್ಬ ಆರೋಪಿ ಅರೆಸ್ಟ್. ಅಧಿಕಾರಿಗಳಿಂದ 6 ಆರೋಪಿಗಳ ವಿಚಾರಣೆ. ಬಿಜೆಪಿ ಜೊತೆ ಸೇರಿಕೊಂಡ್ರು ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ. 2028ಕ್ಕೂ ನಾವೇ ರಾಜ್ಯಭಾರ ಮಾಡ್ತೀವಿ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ರಾಜ್ಯಪಾಲರು ವರ್ಸಸ್ ಸರ್ಕಾರ ನಡುವೆ ಸಂಘರ್ಷ. ಗೋ ಬ್ಯಾಕ್ ಗವರ್ನರ್ ಅಭಿಯಾನಕ್ಕೆ ಕಾಂಗ್ರೆಸ್ ತಯಾರಿ. ಇತ್ತ ಮುಂದುವರೆದ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್. 94,688 ಜನರಿಂದ ವೀಕ್ಷಣೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಹಣ ಸಂಗ್ರಹ.